ವರ್ಷದಿಂದ ಪ್ರೀತಿಸಿ ಬೇರೆ ಮದುವೆ ಆಗ್ತಿದ್ದಕ್ಕೆ ಮದುವೆ ಮನೆಗೆ ನುಗ್ಗಿ ಯುವತಿ ರಂಪಾಟ ಮಾಡಿದ್ದಾಳೆ. ಚಿಕ್ಕಮಗಳೂರಿನ ದೊಡ್ಡೇಗೌಡ ಕನ್ವೆನ್ಷನಲ್ ಹಾಲ್ನಲ್ಲಿ ಹೈಡ್ರಾಮಾ ನಡೆದಿದೆ. ಹಾಸನ ಜಿಲ್ಲೆ ಬೇಲೂರಿನ ಅಶ್ವಿನಿ ಎಂಬಾಕೆ ಕಲ್ಯಾಣ ನಗರ ನಿವಾಸಿ ಶರತ್ ಎಂಬಾತನನ್ನ ಪ್ರೀತಿಸಿದ್ಲು. ಶರತ್ಗೆ ಮೊದಲೇ ಮದುವೆಯಾಗಿ ಡಿವೋರ್ಸ್ ಆಗಿದ್ದು, ಈ ವಿಚಾರ ಮುಚ್ಚಿಟ್ಟು ಯುವತಿಯನ್ನ ಪ್ರೀತಿಸಿದ್ದ. ಯುವತಿಯಿಂದಲೇ 4,50,000 ಹಣ ಪಡೆದಿದ್ದಾನೆಂದು ಸಂತ್ರಸ್ತೆ ಆರೋಪಿಸಿದ್ದಾಳೆ. ಇದೀಗ ಡಿವೋರ್ಸ್, ಪ್ರೀತಿ ಎಲ್ಲ ಮುಚ್ಚಿಟ್ಟು ಮತ್ತೊಂದು ಮದುವೆ ಆಗ್ತಿದ್ದಕ್ಕೆ ಯುವತಿ ರೆಬೆಲ್ ಆಗಿದ್ದಾಳೆ. ಶರತ್ ವಿರುದ್ಧ ಒಟ್ಟು 3 ಕೇಸ್ ದಾಖಲಾಗಿದ್ದು, ಯುವತಿ ಅಶ್ವಿನಿ ನ್ಯಾಯಕ್ಕಾಗಿ ಗಲಾಟೆ ಮಾಡಿದ್ದಾಳೆ. ಕೊನೆಗೆ ಮದುವೆ ಬಳಿಕ ವಧು-ವರರ ಕುಟುಂಬಸ್ಥರು ಕಲ್ಯಾಣ ಮಂಟಪದಿಂದ ಹೋಗಿದ್ದಾರೆ. ಇತ್ತ ಯುವತಿ ಕಾನೂನು ಹೋರಾಟ ಮಾಡ್ತೀನಿ ಅಂತ ಜಾಗ ಖಾಲಿ ಮಾಡಿದ್ದಾಳೆ. ಮಣಿಪಾಲ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಮರಳು ಸಾಗಾಟ ಮಾಡುತ್ತಿದ್ದ ವಾಹನವನ್ನ ಜಪ್ತಿ ಮಾಡಲಾಗಿದೆ. ಉಡುಪಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಕ್ರಮ ಮರಳುಗಾರಿಕೆ ಹಾಗೂ ಅಕ್ರಮ ಗಣಿಗಾರಿಕೆ ತಡೆಗಟ್ಟಲು 29 ಚೆಕ್ ಪೋಸ್ಟ್ ತೆಗೆಯಲಾಗಿದೆ. ಪೊಲೀಸರು ಕಾರ್ಯಾಚರಣೆ ನಡೆಸಿ ವಾಹನ ಚಾಲಕ ಮತ್ತು ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಅಲ್ಲದೆ 10 ವಾಹನಗಳನ್ನು ಮಹಜರು ಮುಖೇನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಇದೀಗ ವಾಹನಗಳ ಆರ್ಸಿ ಮಾಲೀಕರಿಗೆ ಗಣಿ ಇಲಾಖೆ 3,08,710 ರೂಪಾಯಿ ದಂಡ ವಿಧಿಸಿದ್ದಾರೆ. ಇನ್ಮುಂದೆಯೂ ಯಾವುದೇ ಪರವಾನಗಿ ಇಲ್ಲದೆ ಸಾಗಾಟ ಮಾಡುತ್ತಿರುವ ವಾಹನಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪೊಲೀಸ್ ಇಲಾಖೆ ತಿಳಿಸಿದೆ. ಗೋವಾ ದೆಹಲಿ ನಡುವಿನ ವಿಮಾನ ಪ್ರಯಾಣದ ವೇಳೆ ಖಾನಾಪುರದ ಮಾಜಿ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಮೆರಿಕಾದ ಮಹಿಳೆಯೊಬ್ಬರಿಗೆ ತುರ್ತು ವೈದ್ಯಕೀಯ ಸೇವೆ ನೀಡಿದ್ರು. ಮಾಜಿ ಶಾಸಕಿ ಸೇವಾ ಮನೋಭಾವಕ್ಕೆ ಸಿಎಂ ಶ್ಲಾಘಿಸಿದ್ದಾರೆ. ಮಹಿಳೆಗೆ ಸಿಪಿಆರ್ ನೀಡಿ ಪ್ರಾಣ ಉಳಿಸಿದ ವಿಚಾರ ಕೇಳಿ ಹೆಮ್ಮೆ ಅನ್ನಿಸ್ತು. ವೈದ್ಯ ವೃತ್ತಿ ತೊರೆದು ಸಕ್ರಿಯ ರಾಜಕೀಯದಲ್ಲಿದ್ದರೂ ಸಕಾಲದಲ್ಲಿ ರೋಗಿಯೊಬ್ಬರ ನೆರವಿಗೆ ಧಾವಿಸಿದ ಅಂಜಲಿಯವರ ಸೇವಾ ಮನೋಭಾವ ಮತ್ತು ಸಮಯ ಪ್ರಜ್ಞೆ ಅತ್ಯಂತ ಶ್ಲಾಘನೀಯ. ಅಧಿಕಾರವಿರಲಿ ಇಲ್ಲದಿರಲಿ ಜನಸೇವೆ ಎಂದು ಅಂತ ಬಂದಾಗ ಪ್ರತಿಫಲಾಪೇಕ್ಷೆ ಇಲ್ಲದೆ ತನ್ನ ಕೈಲಾದ ಸಹಾಯಕ್ಕೆ ನಿಲ್ಲುವ ಅಂಜಲಿಯಂತವರು ಸಮಾಜಕ್ಕೆ ಮಾದರಿ. 100 ಕಾಲ ಅಂಜಲಿಯವರಿಗೆ ಆಯುಷು ಆರೋಗ್ಯ ನೀಡಿ ಕಷ್ಟದಲ್ಲಿರುವ ಜೀವಿಗಳಿಗೆ ಅವರಿಂದ ಇನ್ನಷ್ಟು ನೆರವು ಸಿಗುವಂತಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಶ್ಲಾಘಿಸಿದ್ದಾರೆ. ಪಿಎಸ್ಐ ಪರೀಕ್ಷೆ ಫೇಲ್ ಆಗಿ ಪೊಲೀಸ್ ಆಗುವ ಕನಸು ಭಗ್ನವಾಗಿದ್ದಕ್ಕೆ ಖಾಕಿ ಡ್ರೆಸ್ ತೊಟ್ಟು ಆಸಾಮಿ ಕಳ್ಳತನಕ್ಕಿಳಿದಿದ್ದಾನೆ. ವಿದ್ಯಾರಣ್ಯಪುರದ ನವೀನ್ ಎಂಬುವರ ಮನೆಗೆ ನುಗ್ಗಿ ಬೆದರಿಸಿ 1.4 ಲಕ್ಷ ರೂಪಾಯಿ ಹಣ ದೋಚಿದ್ದಾನೆ. ಪೊಲೀಸ್ ಡ್ರೆಸ್ ಧರಿಸಿ ಡಿಸೆಂಬರ್ 7ರಂದು ನವೀನ್ ಮನೆಗೆ ಎಂಟ್ರಿ ಕೊಟ್ಟಿದ್ದ. ಗಾಂಜಾ ಮಾಡ್ತಿದ್ಯಾ ಅಂತ ನವೀನ್ಗೆ ಧಮಕಿ ಹಾಕಿದ್ದ ಗ್ಯಾಂಗ್ ಲಾಠಿ ರಾಡ್ನಿಂದ ಹಲ್ಲೆ ಮಾಡಿ ಹಣ ದೋಚಿ ಪರಾರಿಯಾಗಿದ್ರು. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ನವೀನ್ ದೂರು ಕೊಟ್ಟಿದ್ರು. ನಕಲಿ ಪಿಎಸ್ಐ ಸೇರಿ 4ರನ್ನ ಪೊಲೀಸರು ಬಂಧಿಸಿದ್ದಾರೆ. ಪಿಎಸ್ಐ ಆಗಬೇಕೆಂದು ಮಲ್ಲಿಕಾರ್ಜುನ 2 ಬಾರಿ ಪರೀಕ್ಷೆ ಬರೆದಿದ್ದ. ಆದರೆ ಪಾಸ್ ಆಗಿರಲಿಲ್ಲ. ಆದರೂ ಅದೇ ಆಸೆಯಲ್ಲಿ ಪೊಲೀಸ್ ಯೂನಿಫಾರ್ಮ್ನಲ್ಲಿ ಫೋಟೋ ಶೂಟ್ ಮಾಡಿಸಿದ್ದ. ಬೆಂಗಳೂರಿನಲ್ಲಿ ಪಿಎಸ್ಐ ಆಗಿದ್ದೇನೆ ಅಂತ ಊರಲ್ಲಿ ಹೇಳಿಕೊಂಡಿದ್ದ. ಐಷಾರಾಮಿ ಜೀವನಕ್ಕೆ ಪೊಲೀಸ್ ಡ್ರೆಸ್ ಹಾಕಿ ಕಳ್ಳತನಕ್ಕೆ ಇಳಿದಿದ್ದ ಭೂಪ ಪೊಲೀಸರ ಅತಿಥಿಯಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.